ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ಎಜಿ ನ್ಯೂಸ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಬಹಳ ಪ್ರಮುಖವಾಗಿ 2023 ಮತ್ತು 24ನೇ ಸಾಲಿನ ಬಿ ಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಇಲಾಖೆ ವತಿಯಿಂದ 2ನೇ ಸುತ್ತಿನ ಒಂದು ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಲಾಗಿದೆ. ಸೊ ಆ ಒಂದು ಆಯ್ಕೆ ಪಟ್ಟಿಯನ್ನು ಈಗಾಗಲೇ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲೂ ಕೂಡ ಅದನ್ನು ಅಪ್ಲೋಡ್ ಮಾಡಲಾಗಿದ್ದೇವೆ. ಅದನ್ನು ತಾವು ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಹೋಗಿ ತಾವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನನ್ನು ಕೂಡ ನನ್ನ ಒಂದು ಹಿಂದಿನ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡಿದ್ದೆ. ಆ ಒಂದು ವಿಡಿಯೋದಲ್ಲಿ ಅನೇಕ ವಿದ್ಯಾರ್ಥಿಗಳು ಕೂಡ ಕಮೆಂಟ್ಗಳನ್ನು ಮಾಡೋದ್ರ ಮೂಲಕನೂ ಕೂಡ ಮಾಹಿತಿಯನ್ನು ಕೇಳ್ತಾಯಿದ್ರು. ಈ ಡಬಲ್ ಸ್ಟಾರ್ ಮಾರ್ಕ್ ಬಂದಿರುವಂತಹ ವಿದ್ಯಾರ್ಥಿಗಳು ಕೂಡ ಕಮೆಂಟ್ಗಳನ್ನು ಮಾಡೋದ್ರ ಮೂಲಕ ಮಾಹಿತಿಯನ್ನು ಕೇಳ್ತಾಯಿದ್ರು. ಅದರ ಜೊತೆಗೆ ಈ ಒಂದು ಆಯ್ಕೆ ಪಟ್ಟಿಯಲ್ಲಿ ಹೆಸರು ಇಲ್ಲದೇ ಇರುವಂತಹ ಅಭ್ಯರ್ಥಿಗಳು ಕೂಡ ಕಮೆಂಟ್ಗಳನ್ನು ಮಾಡೋದ್ರ ಮೂಲಕನೂ ಕೂಡ ಮಾಹಿತಿಯನ್ನು ಹೇಳ್ತಾಯಿದ್ರು. ತದನಂತರ ಈಗಾಗಲೇ ಆಯ್ಕೆ ಪಟ್ಟಿಯಲ್ಲಿ ಹೆಸರಿರುವಂಥ ಅಭ್ಯರ್ಥಿಗಳು ಕೂಡ ಸೊ ಮುಂದಿನ ಪ್ರೊಸೀಜರ್ ಬಗ್ಗೆಯೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ಕೇಳ್ತಾಯಿದ್ರು ಸ್ನೇಹಿತರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕ್ಲಾರಿಫಿಕೇಷನನ್ನು ಪ್ರೊವೈಡ್ ಮಾಡಲಿಕ್ಕೆ ತಮಗೆ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಆ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ವಿಡಿಯೋನ ಲೈಕ್ ಮಾಡಬೇಕು. ಯಾಕಂತ ಹೇಳಿದರೆ ಸೊ ಪ್ರತಿಯೊಬ್ಬರು ಕೂಡ ವಿಡಿಯೋನ ವಾಚ್ ಮಾಡ್ತಾಯಿದ್ದಾರೆ, ಬಟ್ ಲೈಕ್ ಮಾಡ್ತಾಯಿಲ್ಲ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಸೊ ಮೋಟಿವೇಟ್ ಮಾಡಿ. ಯಾಕಂತ ಹೇಳಿದರೆ ನೀವು ತಾವು ಮಾಡ್ತಾ ಇರುವಂಥ ಲೈಕ್ನಿಂದ ನಮಗೆ ಈ ಒಂದು ವಿಡಿಯೋನ ಮಾಡಲಿಕ್ಕೆ ಕೂಡ ಮೋಟಿವೇಟ್ ಆಗುತ್ತೆ ಸ್ನೇಹಿತರೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡಿ, ವಾಚ್ ಮಾಡಿ. ಅದ್ರ ಜೊತೆಗೆ ಇನ್ನೂ ಕೂಡ ನಮ್ಮ ಒಂದು ಚಾನಲನ್ನು ತಾವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊರಿ. ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಈ ಬಿ ಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಗಳ ಅಪ್ಡೇಟ್ಗಳು ಕೂಡ ತಮಗೆ ದೊರಕ್ತಾ ಇರ್ತವೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಸ್ನೇಹಿತರೆ, ಈಗಾಗಲೇ ಪ್ರತ್ಯೇಕವಾಗಿ ಸೈನ್ಸ್ ಮತ್ತು ಆರ್ಟ್ಸಿನ ಒಂದು ಈಗಾಗಲೇ 2ನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಿದ್ದಾರೆ. ಈ ಒಂದು 2ನೇ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಈಗ ಡಬಲ್ ಸ್ಟಾರ್ ಮಾರ್ಕ್ ಬಂದಿದ್ದಾವೆ. ತಾವಿಲ್ಲಿ ನೋಡ್ತಾ ಇರುವ ಹಾಗೆ ಸ್ಕ್ರೀನಲ್ಲಿ ಕೂಡ ಸೀರಿಯಲ್ ನಂಬರ್ 1 ಇದೆ, ರಿಜಿಸ್ಟರ್ ನಂಬರ್ ಮತ್ತು ರ್ಯಾಂಕ್ ಕೊಟ್ಟಿದ್ದಾರೆ, ನೇಮ್ ಆಫ್ ದ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ, ರಿಸರ್ವೇಷನ್ ಯಾವ ಕ್ಯಾಟಗರಿ ಮೇಲೆ ಕೊಟ್ಟಿದ್ದಾರೆ, ನೆಕ್ಸ್ಟ್ ಡಿಗ್ರಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಟೋಟಲ್ಲು ಇನ್ಸ್ಟಿಟ್ಯೂಟ್ ಅಲಾಟೆಡ್ ಅಂತ ಹೇಳಿ ಇನ್ಸ್ಟಿಟ್ಯೂಟ್ ಅಲಾಟೆಡಲ್ಲಿ ಡಬಲ್ ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ. ಸೊ ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ಕಮೆಂಟ್ಗಳನ್ನು ಮಾಡೋದ್ರ ಮೂಲಕ ಮಾಹಿತಿಯನ್ನು ಕೇಳ್ತಾಯಿದ್ರು. ಸೊ ಈಗ ಈ ಡಬಲ್ ಸ್ಟಾರ್ ಮಾರ್ಕ್ ಬರಲಿಕ್ಕೆ ಕಾರಣ ಏನಂತ ಹೇಳಿದರೆ, ತಾವು ಏನು ಆಪ್ಷನ್ ಎಂಟ್ರಿಯನ್ನು ಮಾಡಿರ್ತೀರಿ, ಆಪ್ಷನ್ ಎಂಟ್ರಿಯಲ್ಲಿ ಸಾಕಷ್ಟು ಪ್ರಮಾಣದ ಕಾಲೇಜುಗಳನ್ನು ತಾವು ಆಯ್ಕೆ ಮಾಡದೇ ಇರುವಂತಹ ಕಾರಣಕ್ಕಾಗಿ ತಮಗೆ ಕಾಲೇಜ್ ಅಲಾಟ್ ಆಗದೇ ಇರುವಂತಹ ಸಂದರ್ಭದಲ್ಲಿ ಈ ಡಬಲ್ ಸ್ಟಾರ್ ಮಾರ್ಕ್ ಬಂದಿರುತ್ತೆ ಸ್ನೇಹಿತರೆ. ಸೊ ಆ ಕಾರಣಕ್ಕಾಗಿ ತಾವು 3ನೇ ಹಂತದ ಒಂದು ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. 3ನೇ ಹಂತದ ಕೌನ್ಸಿಲಿಂಗ್ನಲ್ಲಿ ತಾವು ಸಾಕಷ್ಟು ಪ್ರಮಾಣದ ಸೀಟ್ ಮ್ಯಾಟ್ರಿಕ್ಸನ್ನು ಏನು ಪ್ರಕಟಣೆ ಮಾಡ್ತಾರೆ, ಆ ಒಂದು ಸೀಟ್ ಮ್ಯಾಟ್ರಿಕ್ಸಿಗೆ ಅನುಗುಣವಾಗಿ ತಮಗೆ ಬೇಕಾಗುವಂತಹ ಕಾಲೇಜ್ಗಳನ್ನು ತಾವು ಹೆಚ್ಚಿನ ಪ್ರಮಾಣದ ಕಾಲೇಜ್ಗಳನ್ನು ಆಯ್ಕೆ ಮಾಡಿದರೆ ಮಾತ್ರ ತಮಗೆ ಮುಂದಿನ ಒಂದು 3ನೇ ಹಂತದಲ್ಲಿ ಏನು ಸೀಟ್ ರಿಲೀಸ್ ಮಾಡ್ತಾರೆ. 3ನೇ ಹಂತದ ಸೆಲೆಕ್ಷನ್ ಲಿಸ್ಟ್ ಏನು ರಿಸಲ್ಟನ್ನು ರಿಲೀಸ್ ಮಾಡ್ತಾರೆ, ಅಲ್ಲಿ ತಮಗೆ ಸೀಟ್ ದೊರಕುವಂತಹ ಸಾಧ್ಯತೆಗಳು ಇರ್ತವೆ ಸ್ನೇಹಿತರೆ. ಡಬಲ್ ಸ್ಟಾರ್ ಮಾರ್ಕ್ ಬರಲಿಕ್ಕೆ ಕಾರಣ ಅಂತ ಹೇಳಿದರೆ, ತಾವು ಇನಫ್ ಕಾಲೇಜ್ಗಳನ್ನು ಆಪ್ಷನ್ ಎಂಟ್ರಿಯಲ್ಲಿ ಮಾಡದೇ ಇರುವಂತಹ ಕಾರಣಕ್ಕಾಗಿ ಕೂಡ ಇದು ಬಂದಿಲ್ಲ. ಆ ಒಂದು ಕಾರಣಕ್ಕಾಗಿ ಡಬಲ್ ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ. ಡಬಲ್ ಸ್ಟಾರ್ ಮಾರ್ಕ್ ಬಂದಿರುವಂತಹ ಅಭ್ಯರ್ಥಿಗಳು ತಾವು ಏನು ಮಾಡುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 3rd ರೌಂಡ್ ಆಪ್ಷನ್ ಎಂಟ್ರಿಗೆ ನಮಗೆ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತಾರೆ. ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿ ಮತ್ತೊಮ್ಮೆ ಆಪ್ಷನ್ ಎಂಟ್ರಿಯನ್ನು ಮಾಡಿ ಸ್ನೇಹಿತರೆ. ಆಪ್ಷನ್ ಎಂಟ್ರಿಯನ್ನು ಮಾಡಿ ಮತ್ತು ತಮಗೆ 3rd ರೌಂಡಲ್ಲೂ ಕೂಡ ಸೀಟ್ ಅಲಾಟ್ ಆಗುವಂತಹ ಸಾಧ್ಯತೆಗಳಿರ್ತವೆ ಸ್ನೇಹಿತರೆ. ಅದರ ಜೊತೆಗೆ 2ನೇದಾಗಿ ಈಗಾಗಲೇ ತಮಗೆ ಫೀಸ್ಗೆ ಸಂಬಂಧಪಟ್ಟಂತೆಯೂ ಕೂಡ ಕೆಲವೊಂದಿಷ್ಟು ಈ SC ST ಕ್ಯಾಟಗರಿದವರಿಗೆ ಈಗಾಗಲೇ ಫೀಸ್ನಲ್ಲಿ ಎಕ್ಸಾಮ್ಷನ್ ಇರುತ್ತೆ. ಸೊ ತಾವು ಕೂಡ ಡೈರೆಕ್ಟಾಗಿ ಚಲನನ್ನು ಕಟ್ಟುವಂಥ ಅವಶ್ಯಕತೆ ಇರೋಂಗಿಲ್ಲ. ತಾವು ಡೈರೆಕ್ಟಾಗಿ ಅಡ್ಮಿಷನ್ ಸ್ಲಿಪ್ಪನ್ನು ತಾವು ಆಯಾ ಡೈರೆಕ್ಟ್ ಸೆಂಟರ್ಗೆ ಹೋಗಿ ವಿಸಿಟ್ ಮಾಡಿ ಅಡ್ಮಿಷನ್ ಸ್ಲಿಪ್ಪನ್ನು ತೆಗೆದುಕೊಂಡು ತಮ್ಮ ಒಂದು ಕಾಲೇಜಿಗೆ ಅಡ್ಮಿಷನನ್ನು ಮಾಡಿಸ್ಬೋದಾಗಿದೆ ಸ್ನೇಹಿತರೆ. ಯಾರಿಗೆಲ್ಲ ಎಷ್ಟು ಫೀಸ್ ಕೊಟ್ಟಿದ್ದಾರೆ ಆ ಒಂದು ಫೀಸನ್ನು ಚಲನನ್ನು ಡೌನ್ಲೋಡ್ ಮಾಡ್ಕೋಬೇಕು. ಈಗಾಗಲೇ ಯಾರೆಲ್ಲ ಅಭ್ಯರ್ಥಿಗಳ ಹೆಸರಿದೆ ತಾವು ಈಗಾಗಲೇ ಲಾಗಿನ್ ಲಿಂಕನ್ನು ಕೊಟ್ಟಿದ್ದಾರೆ. ಆ ಲಾಗಿನ್ ಲಿಂಕಲ್ಲಿ ತಮ್ಮ ಒಂದು ಕ್ರೆಡೆನ್ಷಿಯಲನ್ನು ಎಂಟರ್ ಮಾಡಿ ನಂತರ ಅಲ್ಲೇ ಚಲನನ್ನು ಜನ್ರೇಟ್ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ. ಆ ಚಲನನ್ನು ಜನ್ರೇಟ್ ಮಾಡಿಕೊಂಡು ಫೀಸನ್ನು ಪೇ ಮಾಡಿ ಡೈರೆಕ್ಟ್ ಸೆಂಟ್ರಿಗೆ ಹೋಗಿ ಅಡ್ಮಿಷನ್ ಸ್ಲಿಪ್ಪನ್ನು ತಾವು ಪಡ್ಕೊಳ್ಬೋದಾಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ತಾವು ಅಪ್ಲಿಕೇಶನನ್ನು ಹಾಕಿರುವಂತಹ ಆ ಫಾರ್ಮ್ಯಾಟನ್ನು ಅಷ್ಟು ತೆಗೆದುಕೊಂಡು ಹೋದರೆ ಸಾಕು ಸ್ನೇಹಿತರೆ. ಅದ್ರ ಜೊತೆಗೆ ಈಗ 2ನೇದಾಗಿ ಬಹಳಷ್ಟು ಈಗಾಗಲೇ ಅಲಾಟ್ ಆಗಿರುವಂತಹ ಕಾಲೇಜು ತಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದರೆ, ಯಾರೆಲ್ಲ ಈಗಾಗಲೇ ತಮಗೆ 1ನೇ ಸುತ್ತಿನಲ್ಲಿ ಸೀಟ್ ಅಲಾಟ್ ಆಗಿಲ್ಲ, ಬಟ್ 2ನೇ ಸುತ್ತಿನಲ್ಲಿ ತಮಗೆ ಸೀಟ್ ಅಲಾಟ್ ಆಗಿದೆ, ಈಗ ಅಲಾಟ್ ಆಗಿರುವಂತಹ ಸೀಟು ತಮಗೆ ಇಂಟ್ರೆಸ್ಟ್ ಇಲ್ಲ, ಮತ್ತು ನಾನು ಮುಂದಿನ ಒಂದು ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿದರೆ ತಾವು ಕೂಡ ಮುಂದಿನ ಒಂದು ಕೌನ್ಸಿಲಿಂಗ್ನಲ್ಲಿ
ಭಾಗವಹಿಸಬಹುದು ಸ್ನೇಹಿತರೆ. ಲಾಗಿನ್ ಆಗಿ ತಮಗೆ ಅಲಾಟ್ ಆಗಿರುವಂತಹ ಕಾಲೇಜನ್ನು ತಾವು ರಿಜೆಕ್ಟ್ ಮಾಡಿ ಪಾರ್ಟಿಸಿಪೇಟಿಂಗ್ ಇನ್ ಥರ್ಡ್ ರೌಂಡ್ ಅಂತೇಳಿ ಅದರಲ್ಲಿ ಆಪ್ಷನ್ ಇರುತ್ತೆ. ಅದನ್ನು ತಾವು ಕ್ಲಿಕ್ ಮಾಡಿದರೆ ಮುಂದಿನ ಥರ್ಡ್ ರೌಂಡ್ಗೆ ತಾವು ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಮೊದಲನೇ ಸುತ್ತಿನಲ್ಲಿ ಏನು ಸೀಟ್ ಈಗಾಗಲೇ ಅಲಾಟ್ ಆಗಿದೆ, ಮೊದಲನೇ ಸುತ್ತಿನಲ್ಲಿ ಸೀಟ್ ಅಲಾಟ್ ಆಗಿರುವಂತಹ ಅಭ್ಯರ್ಥಿಗಳು ಮತ್ತೆ ಅವರು ಕಾಲೇಜನ್ನು ರಿಜೆಕ್ಟ್ ಮಾಡಿ ಎರಡನೇ ಸುತ್ತಿಗೇನು ಈಗಾಗಲೇ ಎಂಟ್ರಾಗಿ ಎರಡನೇ ಸುತ್ತಿನಲ್ಲಿ ತಮಗೆ ಮತ್ತೆ ಕಾಲೇಜ್ ಅಲಾಟ್ ಆಗಿದೆ, ಬೇರೆ ಕಾಲೇಜ್ ಅಲಾಟ್ ಆಗಿದೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಕಂಪಲ್ಸರಿಯಾಗಿ ತಾವು ಇದೇ ಕಾಲೇಜಿಗೆ ಅಡ್ಮಿಷನನ್ನು ಮಾಡಿಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಮತ್ತೆ ತಮಗೆ ಮೂರನೇ ಸುತ್ತಿನ ಒಂದು ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರೋಂಗಿಲ್ಲ ಸ್ನೇಹಿತರೆ. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ಇದ್ದಾವೆ. ಅದರ ಜೊತೆಗೆ ಈಗ ಬಹಳ ಪ್ರಮುಖವಾಗಿ ಯಾರೆಲ್ಲ ಅಭ್ಯರ್ಥಿಗಳಿಗೆ ಇನ್ನೂ ಕೂಡ ಏನು ಈ ಒಂದು ಎರಡನೇ ಲಿಸ್ಟಿನಲ್ಲಿ ತಮಗೆ ಹೆಸರು ಬಂದಿಲ್ಲ, ಸೊ ಯಾರೂ ಕೂಡ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಮೂರನೇ ಸುತ್ತಿನ ಈಗಾಗಲೇ ದಿನಾಂಕನೂ ಕೂಡ ಪ್ರಕಟಣೆ ಮಾಡಿದ್ದಾರೆ. ಮೂರನೇ ಸುತ್ತು ಮತ್ತು ನಾಲ್ಕನೇ ಸುತ್ತಿನ ದಿನಾಂಕನೂ ಕೂಡ ಪ್ರಕಟಣೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಟೆಲಿಗ್ರಾಮ್ನಲ್ಲೂ ಕೂಡ ಅದಕ್ಕೆ ಮಾಹಿತಿ ಇದೆ. ಟೆಲಿಗ್ರಾಮ್ನಲ್ಲಿ ಯಾವಾಗ ಮೂರನೇ ಸುತ್ತಿನ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಬಿಡುಗಡೆ ಮಾಡ್ತಾರೆ ಮತ್ತು ಸೆಲೆಕ್ಷನ್ ಪ್ರೊಸೀಜರ್ ಏನಿರುತ್ತೆ, ಯಾವಾಗಿರುತ್ತೆ, ಮೆರಿಟ್ ಲಿಸ್ಟನ್ನು ಯಾವಾಗ ಬಿಡ್ತಾರೆ, ಎಲ್ಲ ಕೂಡ ಶೆಡ್ಯೂಲನ್ನು ಈಗಾಗಲೇ ಇಲಾಖೆ ವತಿಯಿಂದನೂ ಕೂಡ ಪ್ರಕಟಣೆ ಮಾಡಿದ್ದಾರೆ ಸ್ನೇಹಿತರೆ. ಸೊ ತಮ್ಮ ಒಂದು ಕಟ್ ಆಫನ್ನು ತಾವು ಚೆಕ್ ಮಾಡಿಕೊಂಡು ಈಗಾಗಲೇ ಎಲ್ಲ ಕಟ್ ಆಫನ್ನು ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲೂ ಕೂಡ ಆ್ಯಡ್ ಮಾಡಲಾಗಿದೆ. ಆ ಒಂದು ಕಟ್ ಆಫನ್ನು ಕನ್ಸಿಡರ್ ಮಾಡಿಕೊಂಡು ಸೊ ಕಟ್ ಆಫ್ನಲ್ಲಿ 5 to 10% ವೇರಿಯೇಷನ್ ಆಗುವಂತಹ ಸಾಧ್ಯತೆಗಳಿರ್ತವೆ. ಸೊ ಅದರ ಒಳಗಿದ್ದರೆ ಖಂಡಿತವಾಗಿಯೂ ಕೂಡ ತಮಗೆ 3 ಮತ್ತು 4ನೇ ಸುತ್ತಿನಲ್ಲೂ ಕೂಡ ಸೀಟ್ ಸಿಗುವಂತಹ ಸಾಧ್ಯತೆಗಳಿರ್ತವೆ ಸ್ನೇಹಿತರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾರ ಡೌಟ್ಸ್ಗಳಿದ್ರೂ ಕೂಡ ತಾವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇರ್ತೀನಿ. ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಇರೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.